ಒಂದೆಡೆ ಪರಪ್ಪನ ಅಗ್ರಹಾರದಲ್ಲಿ ಸ್ಟಾರ್ ನಟ ದರ್ಶನ್ ಕನಿಷ್ಠ ಸೌಲಭ್ಯ ಸಿಗದೆ ಒದ್ದಾಡ್ತಿದ್ದಾರೆ. ಆದರೆ ಅದೇ ಜೈಲಿನಲ್ಲೇ ಕೊಲೆ ಆರೋಪಿಯೊಬ್ಬ ಅದ್ದೂರಿಯಾಗಿ ತನ್ನ ಪಟಾಲಂ ಜೊತೆ ಗ್ರ್ಯಾಂಡ್ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾನೆ. ಜೈಲಿನಲ್ಲಿ ನಟ ದರ್ಶನ್ ಹಾಸಿಗೆ ದಿಂಬಿಗಾಗಿ ಒದ್ದಾಟ. ಅದೇ ಜೈಲಿನಲ್ಲಿ ಕೊಲೆ ಆರೋಪಿಗೆ ರಾಜಾತಿಥ್ಯ. ಕೇಕ್ ಕತ್ತರಿಸಿ ಅದ್ದೂರಿ ಬರ್ತ್ಡೇ ಆಚರಿಸಿಕೊಂಡ ಕೈದಿ. ಪರಪ್ಪನ ಅಗ್ರಹಾರ ಒಂಥರ ಕೈದಿಗಳ ಪಾಲಿನ ಐಷಾರಾಮಿ ಹಬ್ಬಾಗ್ಬಿಟ್ಟಿದೆ ಅನ್ಸುತ್ತೆ. ಅತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಿಂಬು ಬೆಡ್ಶೀಟ್ ಸೇರಿ ಕನಿಷ್ಠ ಸೌಲಭ್ಯ ಸಿಗದೆ ಒದ್ದಾಡ್ತಿದ್ದಾರೆ. ಇತ್ತ ಅದೇ ಜೈಲಲ್ಲೇ ಕೊಲೆ ಆರೋಪಿಯೊಬ್ಬ ಅದ್ದೂರಿಯಾಗಿ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡಿದ್ದಾನೆ. 9 ತಿಂಗಳ ಹಿಂದೆ ಜೈಲು ಸೇರಿದ್ದ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ತನ್ನ ಪಟಾಲಂನೊಂದಿಗೆ ಆಪಲ್ ಹಾರ ಹಾಕಿಸಿಕೊಂಡು ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾನೆ. ಈ ವಿಡಿಯೋ ಫೋಟೋ ವೈರಲ್ ಆಗಿದ್ದು ಜೈಲಿನ ಕರ್ಮಕಾಂಡ ಮತ್ತೊಮ್ಮೆ ಬಟಾ ಬಯಲಾಗಿದೆ. ಕಳೆದ ಜನವರಿಯಲ್ಲಿ ದೊಮ್ಮಸಂದ್ರದ ವೆಂಕಟೇಶ್ ಎಂಬಾತನನ್ನ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಹತ್ಯೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ತಲೆ ಮರೆಸಿಕೊಂಡಿದ್ದ ಗುಬ್ಬಚ್ಚಿ ಸೀನನ ಕಾಲಿಗೆ ಗುಂಡಿಳಿಸಿದ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ತಾನಿದ್ದ ಬ್ಯಾರಕ್ನಲ್ಲಿ ಸುಮಾರು 50ಕ್ಕೂ ಅಧಿಕ ವಿಚಾರಣಾಧೀನ ಕೈದಿಗಳ ಜೊತೆಗೆ ಭರ್ಜರಿ ಪಾರ್ಟಿ ಮಾಡಿದ್ದಾನೆ ಸೀನಾ. ಇನ್ನು ಜೈಲಿನಲ್ಲಿ ಮೊಬೈಲ್, ಸಿಗರೇಟ್ ಸೇರಿದಂತೆ ಕೆಲ ನಿಷೇಧಿತ ವಸ್ತುಗಳ ಬಳಕೆಯಾಗ್ತಾ ಇದೆ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಸೇರಿದಂತೆ ಹಲವರು ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ಸೀನನ ಸಹಚರ ಕೊಲೆ ಆರೋಪಿ ಅರವಿಂದ ಬರ್ತ್ಡೇ ಪಾರ್ಟಿಯ ಫೋಟೋ, ವಿಡಿಯೋಗಳನ್ನ ಇನ್ಸ್ಟಾನಲ್ಲಿ ಹಾಕಿಕೊಂಡಿದ್ದ. ಜೈಲಿನ ಮೆಟ್ಟಿಲಿನ ಮೇಲೆ ಕುಳಿತು ಗ್ರೂಪ್ ಫೋಟೋ ಕ್ಲಿಕ್ಕಿಸಿಕೊಳ್ಳೋದು, ವಿಡಿಯೋ, ಫೋಟೋಶೂಟ್ಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ರೌಡಿ ಶೀಟರ್ ಸೀನನ ಬರ್ತ್ಡೇ ದಿನ ಜೈಲಿಗೆ ಹೋಗುವ ವಾಹನದಲ್ಲಿ ಚಿಕನ್, ಮಟನ್ ತರಿಸಿಕೊಂಡು ಸಹಚರರಿಗೆ ಭರ್ಜರಿ ಪಾರ್ಟಿ ಕೊಟ್ಟಿದ್ದ ಎನ್ನಲಾಗಿದೆ. ಈ ರಾಜಾತಿಥ್ಯ ಪಡೆಯಲು ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಲಕ್ಷ ಹಣ ಇಳಿಸಿದ್ದಾನೆ ಅನ್ನೋ ಆರೋಪವೂ ಇದೆ. ಗಮನಿಸಬೇಕಾದ ವಿಷಯ ಅಂದ್ರೆ, ಇತ್ತೀಚೆಗೆ ಎಡಿಜಿಪಿ ದಯಾನಂದ್ ಪರಪ್ಪನ ಅಗ್ರಹಾರಕ್ಕೆ ಬಂದು ಖುದ್ದು ಪರಿಶೀಲನೆ ನಡೆಸಿ ಹೋದ ನಂತರ ಸದ್ದು ಮಾಡ್ತಿರೋ ಸುದ್ದಿ ಇದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಹಾಸಿಗೆ ದಿಂಬು ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಸೂರ್ಯನ ಕಿರಣಗಳನ್ನ ಕಾಣದೆ ತಿಂಗಳುಗಳೇ ಕಳೆದಿದೆ, ನಮಗೆ ಕನಿಷ್ಠ ಸೌಲಭ್ಯವೂ ಕೊಡ್ತಾ ಇಲ್ಲ ಅಂತ ಕೇಳಿಕೊಂಡಿದ್ರು. ಈಗಾಗಲೇ ದರ್ಶನ್ ಕಡೆಯಿಂದ ವಕೀಲ ಸುನೀಲ್ ಅವರು ಅರ್ಜಿ ಸಲ್ಲಿಸಿದ್ದು ಜೈಲಿನ ಮೂಲ ಸೌಲಭ್ಯಗಳ ಬಗ್ಗೆ ಆಕ್ಷೇಪಿಸಿದ್ದರು. ಅಷ್ಟೇ ಅಲ್ಲದೆ ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಜೈಲು ಅಧಿಕಾರಿಗಳು ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಇದೀಗ ವೈರಲ್ ಆಗಿರುವ ಆರೋಪಿಗಳ ಐಷಾರಾಮಿ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ, ಫೋಟೋಗಳು ದರ್ಶನ್ಗೆ ಕೋರ್ಟ್ನಲ್ಲಿ ಕನಿಷ್ಠ ಸೌಲಭ್ಯ ಪಡೆಯಲು ವರದಾನವಾಗಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಪದೇ ಪದೇ ಬಟಾ ಬಯಲಾಗ್ತಾ ಇದೆ. ಇದೀಗ ಮತ್ತೆ ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಕಳ್ಳಾಟ ಬಯಲಾಗಿದ್ದು, ಇನ್ನಾದ್ರೂ ಜೈಲಿನಲ್ಲಿನ ಅಕ್ರಮಗಳಿಗೆ ಸರ್ಕಾರ ಕಡಿವಾಣ ಹಾಕುತ್ತಾ ಅಂತ ಕಾದು ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.